ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕಮೆಂಟ್ನ ಹೋಗ್ಬಿಡ್ತೀನಿ. ಸೊ ಒಬ್ಬರು ಸಿಸ್ಟರು ನನಗೆ ಕಮೆಂಟ್ ಮಾಡಿದ್ರು, ಹಾಯ್ ಸಿಸ್, ವ್ಲಾಗ್ ಅಪ್ಲೋಡ್ ಮಾಡುವಾಗ ಫಸ್ಟ್ ಒಂದು ವಿಡಿಯೋ ಬರುತ್ತಲ್ವ, ಅಂದರೆ ಅವರ ಚಾನಲ್ ನೇಮ್ದು ಅದು ಹೇಗೆ ಮಾಡೋದು ಹೇಳಿ ಅಂತ ಒಬ್ಬರು ಸಿಸ್ಟರ್ ನನಗೆ ಕಮೆಂಟ್ ಮಾಡಿದ್ರು. ಸೊ ಅಂದರೆ ಇವ್ರು ಕೇಳ್ತಾ ಇರೋದು ಬಂದ್ಬಿಟ್ಟು ಇಂಟ್ರೋ ವಿಡಿಯೋ ಅಂದರೆ ಇಂಟ್ರೊಡಕ್ಷನ್ ವಿಡಿಯೋ. ಸ್ಟಾರ್ಟಿಂಗು ನಮ್ಮ ಚಾನಲ್ ನೇಮ್ ಇದು, ವೆಲ್ಕಮ್ ಟು ಮೈ ಚಾನಲ್ ಅಂತ ಈ ಥರ ವೀಡಿಯೋಸ್ ಹಾಕ್ತೀವಲ್ವ, ಆ ಥರ ವೀಡಿಯೋಸ್ನ ಹೇಗೆ ಮಾಡೋದು ಹೇಳ್ಕೊಡಿ ಸಿಸ್ಟರ್ ಅಂತ ಹೇಳಿ ಕಮೆಂಟ್ನ ಮಾಡಿದ್ರು. ಸೊ ಇವತ್ತು ಆ ಒಂದು ವಿಡಿಯೋನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ನಿಮಗೆ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ. ಸೊ ಅದ್ರ ಪ್ರಕಾರ ನಾನು ವೀಡಿಯೋಸ್ ಮಾಡ್ತೀನಿ. ಸೊ ಗೈಸ್, ನಾನು ಟೆಲಿಗ್ರಾಮ್ ಚಾನಲ್ನ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಜಾಯ್ನ್ ಆಗಿ, ಯಾಕಂದರೆ ನಾನು ಎಡಿಟಿಂಗ್ ಮಟೀರಿಯಲ್ನ ಅಲ್ಲಿ ಹಾಕ್ತಾ ಇರ್ತೀನಿ. ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಎಡಿಟ್ ಮಾಡಿಕೊಂಡು ನಿಮ್ಮ ವಿಡಿಯೋಸ್ಗೆ ಯೂಸ್ ಮಾಡ್ಕೊಳ್ಬೋದು. ಎಡಿಟಿಂಗ್ ಮಟೀರಿಯಲ್ ಅಂತ ಹೇಳಿದ್ರೆ ಥಂಬ್ನೇಲ್ ಬ್ಯಾಕ್ಗ್ರೌಂಡ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಬಟನ್ಸ್ ಆಗಿರ್ಬೋದು, ಮತ್ತು ಸೌಂಡ್ ಇಫೆಕ್ಟ್ಸ್, ಮ್ಯೂಸಿಕ್ನ ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಎಡಿಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಸೊ ಅದಕ್ಕಾಗಿ ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ 3D ಇಂಟ್ರೋ ವಿಡಿಯೋನ ನಾನು ಹೇಗೆ ಮಾಡೋದು ಅಂತ ಜಸ್ಟ್ ಓನ್ಲಿ 2 ಸೆಕೆಂಡ್ಸಲ್ಲೇ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಅದು ಏನು ಎಡಿಟಿಂಗ್ ಮಾಡ್ದೇ ನೀವು ಮಾಡ್ಬೋದು. ಅದಕ್ಕೆ ನಿಮಗೆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದನ್ನ ನೀವು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಂಟ್ರೋ ಟೆಂಪ್ಲೇಟ್ ಅಂತ ಹೇಳಿ ಆ ಆ್ಯಪ್ ಬಂದುಬಿಟ್ಟು ನಿಮಗೆ ಆ ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಇವಾಗ ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಸೊ ಇದೇ ಒಂದು ಆ್ಯಪು. ಆ ಆ್ಯಪ್ನ ಓಪನ್ ಮಾಡಿಕೊಂಡ್ರೆ ನೋಡಿ ಈ ಥರ ನಿಮಗೆ ಟೆಂಪ್ಲೇಟ್ಸ್ ಸಿಗುತ್ತೆ. ಇದೆಲ್ಲ ಫ್ರೀ ಆಗಿರುತ್ತೆ, ಕಾಪಿರೈಟ್ ಫ್ರೀ ಆಗಿರುತ್ತೆ. ನಿಮಗೆ ಯಾವುದೇ ಥರದ ಟೆನ್ಷನ್ ಬೇಡ. ನೀವು ಆರಾಮ್ಸೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ಗೆ ಮಾಡಿ ತೋರಿಸ್ತೀನಿ. ಸೊ ಓಕೆನಾ, ಎಕ್ಸಾಂಪಲ್ಗೆ ನೋಡಿ, ಇದು ಸಿನಿಮ್ಯಾಟಿಕ್ ಟೈಟಲ್ ಅಂತ ಇದೆ ಅಲ್ವಾ, ಇದನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ ಇವಾಗ. ಸೊ ಬಟ್ ಆ್ಯಡ್ ಬರುತ್ತೆ ಇದರಲ್ಲಿ. ಆ್ಯಡ್ನ ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಒಂದು ಇಂಟ್ರೋ ವಿಡಿಯೋನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಜಸ್ಟ್ ಇದಕ್ಕೆ ಸೌಂಡ್ ಇರಲ್ಲ, ಸೌಂಡನ್ನ ಮಾತ್ರ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ನೀವು ಸಿಂಪಲ್ಲಾಗೆ ಮಾಡ್ಕೊಳ್ಬೋದು ಈ ಒಂದು ವೀಡಿಯೋಸ್ನ. ಸೊ ನೋಡಿ, ಇವಾಗ ಡೌನ್ಲೋಡ್ ಆಗ್ತಾಯಿದೆ. ಡೌನ್ಲೋಡ್ ಆದಮೇಲೆ ಈ ಥರ ಓಪನ್ ಆಗುತ್ತೆ ಅದು. ಇಲ್ಲಿ ನಿಮಗೆ ಕೆಳಗಡೆ ಆಪ್ಷನ್ ಕಾಣಿಸ್ತಾ ಇರ್ಬೋದು, ಸಿನೆಮ್ಯಾಟಿಕ್, ಕಲರ್ ಅಂತ ಹೇಳಿ. ಸಿನೆಮ್ಯಾಟಿಕ್ ಮತ್ತು ಕಲರ್ ಅಂತ ಹೇಳಿ. ಕಲರ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು. ನಾನು ಕಲರ್ ಏನು ಚೇಂಜ್ ಮಾಡ್ತಾ ಇಲ್ಲ, ಇಲ್ಲಿ ಅದನ್ನೇ ಇಡ್ತಾ ಇದ್ದೀನಿ. ಇಲ್ಲಿ ಸಿನೆಮ್ಯಾಟಿಕ್ ಅಂತ ಇದೆ ಅಲ್ವಾ, ವಿಡಿಯೋದಲ್ಲಿ ಕೂಡ ಇದನ್ನು ನೀವು ಎಡಿಟ್ ಮಾಡ್ಕೊಳ್ಬೇಕು. ಟ್ರೈಲರ್ ಅಂತ ಇದೆ ಅಲ್ವಾ, ಇದು ಕೆಳಗಿಂದು ವರ್ಡ್. ಇದನ್ನು ನೀವು ಎಡಿಟ್ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಚಾನಲ್ ನೇಮ್ ತಕ್ಕಂಗೆ. ನೋಡಿ, ಸಿನೆಮ್ಯಾಟಿಕ್ ಅಂತ ಇದೆ ಅಲ್ವಾ, ಅದ್ರದ್ದು ಕಲರ್ ಈ ಥರ ಇದೆ. ನೀವು ಬೇಕಿದ್ರೆ ಬೇರೆ ಕಲರ್ನ ಕೂಡ ಸೆಟ್ ಮಾಡ್ಕೊಳ್ಬೋದು. ನಾನು ಸಿನೆಮ್ಯಾಟಿಕ್ ಅಂತ ಇದೆ ಅಲ್ವಾ, ಇದನ್ನು ಇವಾಗ ಎಡಿಟ್ ಮಾಡ್ಕೊಳ್ತೀನಿ. ಚಾನಲ್ ನೇಮ್ನ ನಾನು ಇಟ್ಕೊತೀನಿ ಇವಾಗ. ಸೊ ನೋಡಿ, ಟೆಕ್ ಪೂಜಾ ಅಲ್ವಾ, ಇಲ್ಲಿ ಮೇಲ್ಗಡೆ ಟೆಕ್ ಅಂತ ಟೈಪ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ನಾನು ಟ್ರೈಲರ್ ಅಂತ ಇದೆ ಅಲ್ವಾ, ಅದನ್ನು ಬ್ಯಾಕ್ ಸ್ಪೇಸ್ ಕೊಟ್ಟು ಪೂಜಾ ಅಂತ ಹೇಳಿ ಟೈಪ್ ಮಾಡ್ಕೊಳ್ತೀನಿ. ಸೊ ನೋಡಿ, ಇವಾಗ ಟೈಪ್ ಮಾಡ್ಕೊಂಡಿದ್ದೀನಿ. ಇವಾಗ ಅದು ರೆಡಿಯಾಗಿದೆ. ನೀವು ಬೇಕಿದ್ದರೆ ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ಫ್ಲೆಶ್ ಲೈಟ್, ಲೆನ್ಸ್, ಫ್ಲೇರ್ ಇವೆಲ್ಲ ಸೆಟ್ ಮಾಡ್ಕೊಳ್ಬೋದು. ಅದನ್ನೇನು ಬೇಕು. ಸೊ ಇದೆಲ್ಲ ಏನು ಅವಶ್ಯಕತೆ ಇಲ್ಲ ನಮಗೆ. ವಿಡಿಯೋ ಹೇಗಿದೆ ಹಾಗೆ ಇರಲಿ. ಸೊ ನೋಡಿದ ತಕ್ಷಣ ಇಲ್ಲಿ ಪ್ಲೇ ಮಾಡಿ ನೋಡ್ಬೋದು ನೀವು ಯಾವ ಥರ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಪ್ಲೇ ಬಟನ್ ಇದೆ ಅಲ್ವಾ, ನೋಡಿ ಈ ಥರ ಬರುತ್ತೆ, ಟೆಕ್ ಪೂಜಾ ಅಂತ ಹೇಳಿ. ಸೊ ನೀವು ಇದನ್ನು ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬೋದು, ಬೇರೆ ಬೇರೆ ಕಲರ್ ಕೂಡ ಇಟ್ಕೊಳ್ಬೋದು. ನೋಡಿ, ಇದು ಗ್ರೀನ್ ಸೆಟ್ ಮಾಡಿದ್ನಲ್ವ, ಗ್ರೀನ್ ಬಂದಿದೆ. ನೋಡಿ, ನಿಮ್ಗೆ ಬೇಕಾಗಿದ್ದ ಕಲರ್ನ ಇಟ್ಕೊಳ್ಬೋದು. ಇಲ್ಲಿ ನೀವು ಎಕ್ಸ್ಪೋರ್ಟ್ ವಿಡಿಯೋ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ 4 ಆಪ್ಷನ್ಸ್ ಬರುತ್ತೆ ನಿಮಗೆ. ಇಲ್ಲಿ ಸಿಂಪ್ಲಿ ರೆಂಡರ್ ಟು ಡೌನ್ಲೋಡ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀವು ಒಂದು ಆ್ಯಡ್ನ ನೋಡಬೇಕಾಗತ್ತೆ. ಆ ಆ್ಯಡ್ನ ನೋಡಿದರೆ ನಿಮಗೆ ಈ ಒಂದು ವಿಡಿಯೋ ಡೌನ್ಲೋಡ್ ಆಗಿ ಬರುತ್ತೆ ಗ್ಯಾಲರಿಯಲ್ಲಿ. ಸೊ ಇದಕ್ಕೆ ಹೇಗೆ ಮ್ಯೂಸಿಕ್ ಆ್ಯಡ್ ಮಾಡೋದು ಅಂತ ನಾನು ತೋರಿಸ್ತೇನೆ. ಸೊ ಇವಾಗ ವಿಡಿಯೋ ಡೌನ್ಲೋಡ್ ಆಗ್ತಾ ಇದೆ. ಆ್ಯಪ್ನ ಕ್ಲೋಸ್ ಮಾಡಬೇಡಿ, ಅದು ಡೌನ್ಲೋಡ್ ಆಗಿ ಬರುತ್ತೆ. ಸೊ ಇವಾಗ ವಿಡಿಯೋ ಡೌನ್ಲೋಡ್ ಆಗಿದೆ. ಇದಕ್ಕೆ ನಾವು ಮ್ಯೂಸಿಕ್ ಯಾವ ಥರ ಸೆಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ಫಸ್ಟು ನಾನು ಇನ್ಶಾರ್ಟ್ನ ಓಪನ್ ಮಾಡ್ಕೊಳ್ತೀನಿ. ಸೊ ಮ್ಯೂಸಿಕ್ ಬೇಕಿದ್ದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮ್ಯೂಸಿಕ್ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕಿದ್ದರೆ ಅದೇ ಮ್ಯೂಸಿಕ್ನ ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಆ ವಿಡಿಯೋ ಏನು ಮಾಡಿರ್ತೀರಲ್ವ, ಆ ವಿಡಿಯೋಸ್ ತಕ್ಕಂಗೆ ನೀವು ಮ್ಯೂಸಿಕ್ನ ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು ಫಸ್ಟು. ಸೊ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ರೇಷ್ಟ್ರನ್ನ ಸೆಟ್ ಮಾಡ್ಕೊಳ್ತೀನಿ. ಸೊ ನೋಡಿ ಇದನ್ನು. ಸೊ ಇಲ್ಲಿ ಮ್ಯೂಸಿಕ್, ಇಲ್ಲಿ ಆಡಿಯೋ ಅಂತ ಆಪ್ಷನ್ ಇದೆ ಅಲ್ವಾ, ಅದನ್ನ ಮೇಲೆ ಕ್ಲಿಕ್ ಮಾಡಿ. ನಾನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಮ್ಯೂಸಿಕ್ನ ಆಗಲೇ, ಅದನ್ನು ಸೆಟ್ ಮಾಡಿ ತೋರಿಸ್ತೀನಿ.
ಸೊ ನೋಡಿ ಇವಾಗ ಮ್ಯೂಸಿಕ್ನ ಸೆಟ್ ಮಾಡಿದ್ದೀನಿ, ಇದನ್ನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ನೋಡಿ ಇಷ್ಟೇ ಗೈಸ್, ಇದು ಬಂದುಬಿಟ್ಟು ನಿಮಗೆ ಫಿಲಮಲ್ಲಿ ಹೇಗೆ ತೋರಿಸ್ತಾರಲ್ವ, ಫಿಲಮಲ್ಲಿ ಇಂಟ್ರೋ ಇರುತ್ತಲ್ವ ಅದೇ ಥರ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತಲ್ವ. ಸೊ ನೀವು ಇದೇ ಥರ ಎಡಿಟ್ ಮಾಡ್ಕೊಳ್ಳಿ. ಸೊ ನಾನು ಈ ಮ್ಯೂಸಿಕ್ನ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಯೂಸ್ ಮಾಡ್ಕೊಳ್ಬೋದು ಈಸಿಯಾಗಿ. ಇನ್ನೊಂದು ಟೆಂಪ್ಲೇಟ್ನ ತೋರಿಸ್ತೀನಿ ನಾನು ನಿಮಗೆ, ಲೋಗೋ ಆ್ಯಡ್ ಮಾಡೋದು. ಲೋಗೋ ಆ್ಯಡ್ ಮಾಡಿಬಿಟ್ಟು ಅದರಿಂದ ನೀವು ಇಂಟ್ರೋ ವಿಡಿಯೋನ ಮಾಡೋದು ಹೇಗಂತ ತೋರಿಸ್ತೀನಿ ನೋಡಿ. ಇಲ್ಲಿದೆ ಅಲ್ವಾ ಲೋಗೋ ಪಾರ್ಟಿಕಲ್ಸ್ ಎಫೆಕ್ಟ್ ಅಂತ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ನೋಡಿ. ಇವಾಗ ಡೌನ್ಲೋಡ್ ಆಗ್ತಾಯಿದೆ. ಸೊ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಡೌನ್ಲೋಡ್ ಆದ ತಕ್ಷಣ ಇಲ್ಲಿ ಲೋಗೋ ಅಂತಿದೆ ಅಲ್ವಾ, ಇಲ್ಲಿ ನಿಮ್ಮ ಚಾನಲ್ ಲೋಗೋನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಚಾನಲ್ ಲೋಗೋನ ಆ್ಯಡ್ ಮಾಡ್ಕೊತೀನಿ, ನನ್ನ ಚಾನಲ್ ಲೋಗೋನ ನೋಡಿ. ನೀವು ಇಲ್ಲಿ ಪಾರ್ಟಿಕಲ್ಸ್ ಅಂತ ಇದೆ ಅಲ್ವಾ, ಪಾರ್ಟಿಕಲ್ ಸೈಜ್ನ ಕೂಡ ನೀವು ಪಾರ್ಟಿಕಲ್ಸ್ನ ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ಆ ವಿಡಿಯೋ ಬರುತ್ತಲ್ವ, ಇಲ್ಲಿ 200 ಇಟ್ಕೊಳ್ತೀನಿ. ಇಲ್ಲಿ ಪಾರ್ಟಿಕಲ್ ಸೈಜ್ ಕೂಡ ಜಾಸ್ತಿ ಮಾಡ್ಕೊಳ್ಬೋದು, ಗ್ಲೋಯಿಂಗ್ ಸೈಜ್ ಕೂಡ ಜಾಸ್ತಿ ಮಾಡ್ಕೊಳ್ಬೋದು ಪಾರ್ಟಿಕಲ್ದು. ಸೊ ಇಲ್ಲಿ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ಇವಾಗ. ನೋಡಿ ಈ ಥರ ಬರುತ್ತೆ. ಸೊ ಇದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಷ್ಟೇ. ಎಕ್ಸ್ಪೋರ್ಟ್ ವಿಡಿಯೋ ಅಂತಿದೆಯಲ್ವ, ಇದನ್ನು ಡೌನ್ಲೋಡ್ ಮಾಡಿಕೊಂಡು ರೆಂಡರ್ ಟು ಡೌನ್ಲೋಡ್ ಅಂತಿದೆಯಲ್ವ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವಾಚ್ ನೌ ಅಂತ ಬರುತ್ತೆ, ಆ್ಯಡ್ ಬರುತ್ತೆ. ಆ ಆ್ಯಡ್ನ ನೋಡಿದ್ರೆ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ವಿಡಿಯೋ ಡೌನ್ಲೋಡ್ ಆಗಿದೆ. ಇದಕ್ಕೆ ನಾನು ಮ್ಯೂಸಿಕ್ನ ಸೆಟ್ ಮಾಡ್ತೀನಿ. ಸೇಮ್ ಇನ್ಶಾಟ್ನ ಓಪನ್ ಮಾಡ್ಕೊಳ್ತೀನಿ, ಇನ್ಶಾಟ್ ಆ್ಯಪ್ನ ಹಾಕ್ಕೊಂಡು ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಾನೊಂದು ಯಾವುದಾದ್ರೂ ಮ್ಯೂಸಿಕ್ನ ಸೆಟ್ ಮಾಡ್ಕೊಳ್ತೀನಿ. ಮ್ಯೂಸಿಕ್ನ ಸೆಟ್ ಮಾಡಿದ್ದೀನಿ, ಇಲ್ಲಿ ಪ್ಲೇ ಮಾಡಿ ತೋರಿಸ್ತೇನೆ. ಇದನ್ನು ಎಕ್ಸ್ಪೋರ್ಟ್ ಮಾಡಿಕೊಂಡು ನಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಕೊಳ್ಬೋದು. ಸೊ ಇದೇ ಥರ ನಿಮಗೂ ಬೇರೆ ಬೇರೆ ಟೆಂಪ್ಲೇಟ್ಸ್ ಬೇಕಾಗಿದ್ದರೆ ಅದನ್ನು ಎಡಿಟ್ನ ಮಾಡ್ಕೊಳ್ಬೋದು. ಸೊ ಗೈಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ಇದೇ ಥರ ಇನ್ನೊಂದು ಟೆಕ್ ವೀಡಿಯೋಸಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.